ಈಗ ಈ ಥರ ವಿಷಯಗಳು ಬಂದಾಗ ಸರ್ಕಾರ ಯಾವುದೇ ಸರ್ಕಾರಗಳಾಗಿರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇವರು ಆ್ಯಡೆಡ್ ಅಡ್ವಾಂಟೇಜ್ ಮೈಲೇಜಿಗಾಗಿ ಹೋಗ್ತಾ ಇದ್ದಾರೆ. ಇದು ಮೈಲೇಜಿಗಾಗಿ ಹೋಗ್ತಕ್ಕಂಥ ಕೆಲಸ. ಸೊ ಯಾಕೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ಏನು ಮಾತನಾಡೋಕ್ಕಾಗುತ್ತೆ. ಸೊ ಲೆಟ್ ದೆಮ್ ಡೂ ಇಟ್. ಗೌರ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್. ಯಾರು ತಪ್ಪಿಸಿದ್ದಾರೆ ಕಾನೂನು ಪ್ರಕಾರವಾಗಿ ಕ್ರಮ ತೊಗೊಳ್ತೀವಿ. ಬಟ್ ಇಂಥ ಪ್ರಕರಣಗಳು ಗಲಾಟೆಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಲ್ರಿ ದಿನೇ ದಿನೇ ಜಾಸ್ತಿ ಯಾಕೆ ಕುಮ್ಮಕ್ಕೆ ಯಾರನ್ನ ಸರ್ಕಾರಗಳು ಕೊಡ್ತಾರಾ? ಹೇಳೋ ಅರ್ಥ ಏನಂದರೆ ಇವತ್ತು ಎಲ್ಲ ಸರ್ಕಾರಗಳು BJP ಸರ್ಕಾರದಲ್ಲಿರ್ತಕ್ಕಂಥ ಏನಾಗಲಿಲ್ಲ, ಎಲ್ಲ ಸರ್ಕಾರದಲ್ಲಿ ಆಗ್ತವೆ ಇಂಥ ಕೆಲಸಗಳು. ಯಾರು ಕಿಡಿಗಾಡಿಗಳಿದ್ದಾರೆ, ಯಾರು ಇಂಥವ್ರು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ. ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ. ಮತ್ತು ಕುಮ್ಮಕ್ಕು ಅಂತ ಹೇಳಿದ್ರಲ್ಲ ಸರ್, BJP ಅವ್ರ ಕುಮ್ಮಕ್ಕೆ ಅವ್ರ ಮೇಲೆ ಒಂದು FIR ಹಾಕಿ ಅವ್ರನ್ನ ಯಾರು ಕುಮ್ಮಕ್ಕೆ ಮಾಡಿದರೆ, ಯಾರೇ ಈ ರೀತಿ ಮಾಡಿ ಉದ್ದೇಶಪೂರ್ವಕ ಮಾಡ್ತಾರೆ, ಅದಕ್ಕೆ ಕಾನೂನು ಕ್ರಮ ತೊಗೊಳ್ತಾರೆ. ಸರ್, ಕಾಂಗ್ರೆಸ್ ಆಡಳಿತ ನಡವಳಿಕೆ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಘಟನೆಗಳು ಆಗ್ತಿದ್ದಾವೆ ಅನ್ನುವಂಥ ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ, ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ, ಅಲಯನ್ಸ್ ಇಲ್ದಾಗ ಅವ್ರು ಏನು ಮಾತನಾಡಿದ್ದಾರೆ BJP ಬಗ್ಗೆ ಕೇಳಿಸಿ ನೋಡ್ತಾರೆ ಸರ್ ವಿಡಿಯೋಗಳು. ಈಗ ಅಲಯನ್ಸ್ ಆಗಿದ್ದಾರೆ, ಓಕೆ, ದಟ್ಸ್ ಓಕೆ, ವಿ ಅಗ್ರಿ, ವಿ ಎಕ್ಸೆಪ್ಟೆಡ್, ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್. ಬಟ್ ಸುಮ್ಮನೆ ಏನೋ ಈ ಥರ ಒಂದು ಗಲಭೆಗಳು ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟಲ್ಲಿ ಮಾತನಾಡಬೇಕು ಹೊರತು ಕಮ್ಯುನಲ್ ಇಂಟ್ರೆಸ್ಟಲ್ಲಿ ಮಾತನಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ. ಸರ್, ಹಿಂದೂ ಸಮಾಜದಲ್ಲಿ ಅಂದರೆ ಹಿಂದೂಗಳಲ್ಲಿ ಅಸಮಾಧಾನ ಅನ್ನುವಂಥದ್ದು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂಥ ಅದೇ ಹೇಳ್ತಿರೋದು. ಹಿಂದೂ ಅಸಮಾಧಾನ ಆಗ್ತಿದ್ರೆ ಇವರೇ BJP ಅವರೇ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರಿನಾಗಿರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತೂ ಹಿಂದೂ ಕತ್ತರಿನಾಗಿಲ್ಲ. ಈಗ ಪ್ರೆಸಿಡೆಂಟು ಹಿಂದೂ, ವೈಸ್ ಪ್ರೆಸಿಡೆಂಟು ಹಿಂದೂ, ಪ್ರೈಮ್ ಮಿನಿಸ್ಟ್ರು ಹಿಂದೂ. ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಭಾಳಷ್ಟು ರಾಜ್ಯದಲ್ಲಿ BJPನೇ ಇದೆ. ಇವ್ರ ಕಾಲದಲ್ಲೇ ಇವತ್ತು ಹಿಂದೂ ಕತ್ತರಿನಲ್ಲಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕು.